ಕಾಂಗ್ರೆಸ್ನಲ್ಲಿ ಬಿರುಸಿನ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಸಿದ್ದರಾಮಯ್ಯ ಬಣ ಆಟಕ್ಕೆ ಡಿಕೆಶಿ ಅತಂತ್ರರಾಗಿದ್ದಾರೆ. ಈತ ದಲಿತ ಸಚಿವರ ತಂತ್ರ ಕಾಂಗ್ರೆಸ್ನಲ್ಲಿ ಡಿಕೆಶಿ ಏಕಾಂಗಿಯಾದ. ಕಾಂಗ್ರೆಸ್ನಲ್ಲಿ ಬಿರುಸಿನ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಈತ ಡಿಕೆಶಿ ಏಕಾಂಗಿಯಾದ್ರ ಸಿದ್ದು ಬಣದ ತಂತ್ರಕ್ಕೆ ದಲಿತ ಸಚಿವರ ತಂತ್ರ ಕಾಂಗ್ರೆಸ್ನಲ್ಲಿ ಡಿಕೆಶಿ ಏಕಾಂಗಿಯಾದ್ರ. ಕಾಂಗ್ರೆಸ್ನಲ್ಲಿ ಒಂದಾದ್ಮೇಲೆ ಒಂದರಂತೆ ಬಣಗಳು ಹೈಕಮಾಂಡ್ ಭೇಟಿ ಮತ್ತು ವಿಪರೀತವಾಗಿ ರಾಜಕೀಯ ಚರ್ಚೆಗಳು ಕೋಲಾಹಲಕ್ಕೆ ಕಾರಣವಾಗ್ತಾ ಇದೆ. ಈತ ದಲಿತ ಸಚಿವರೆಲ್ಲರೂ ಕೂಡ ಸಿಎಂ ಜೊತೆ ನಿಲ್ತಾ ಇದ್ದಾರೆ. ಈಗ ಏಕಾಂಗಿಯಾಗಿದ್ದಾರಾ ಡಿಕೆಶಿ ಅನ್ನೋ ಪ್ರಶ್ನೆ ಕೂಡ ಇದೆ. ಸಿದ್ದರಾಮಯ್ಯ ಬಣದ ಆಟಕ್ಕೆ ಡಿಕೆಶಿ ಅತಂತ್ರರಾಗಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಬಿರುಸಿನ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ. ಈ ಆಟಕ್ಕೆ ಡಿಕೆಶಿ ಅತಂತ್ರರಾಗಿದ್ದಾರೆ. ದಲಿತ ಸಚಿವರ ತಂತ್ರದಿಂದ ಈಗ ಕಾಂಗ್ರೆಸ್ನಲ್ಲಿ ಡಿಕೆಶಿ ಏಕಾಂಗಿಯಾಗಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಆಂತರಿಕ ಬೆಳವಣಿಗೆ ತೀವ್ರವಾಗಿ ನಡೀತಾ ಇದೆ. ಡಿಕೆಶಿ ಪರ ನಿಲ್ಲದ ಸಚಿವರು ಶಾಸಕರು ಡಿಕೆ ಪರ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವವರೇ ಇಲ್ಲದಂತಾಗಿದೆ. ಈ ಕಡೆ ಸಿಎಂ ಬಳಿ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಜಿ ಪರಮೇಶ್ವರ್ ಎಲ್ಲರೂ ಒಂದು ಕಡೆ ಆದ್ರೆ ಈಗ ಏಕಾಂಗಿಯಾಗಿ ಡಿಕೆಶಿ ಪರ ಯಾರು ಕೂಡ ಧ್ವನಿ ಎತ್ತದಂತಾಗಿದೆ. ಹೀಗಾಗಿ ಒಬ್ಬಂಟಿಯಾಗಿ ಹೋರಾಟ ನಡೆಸುವ ತಂತ್ರ ಈಗ ಡಿಕೆಶಿಗೆ ಕಾದಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ನೇ ಮುಖ್ಯ ದಾರಿ ಮತ್ತು ಕೊನೆಯ ಅಸ್ತ್ರ ಆಗಿದೆ. ಇಂಥ ಡಿಕೆಶಿಗೆ ಸಚಿವರ ಬೆಂಬಲ ಕೂಡ ಇದೆ ಸಿದ್ದರಾಮಯ್ಯ ಅವರಿಗೆ. ಇಂಥ ಡಿಕೆಶಿ ಒಬ್ಬಂಟಿಯಾಗಿ ಹೋರಾಟ ನಡೆಸಬೇಕಾಗಿದೆ. ಡಿಕೆಶಿ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಲುವು ಇದೆ ಅನ್ನೋದೇ ಒಂದು ದೊಡ್ಡ ಅಸ್ತ್ರ ಆಗ್ತಾನೆ. ಈಗ ಕಾಂಗ್ರೆಸ್ನಲ್ಲಿ ಏನು ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ, ಇಂಥ ಡಿಕೆಶಿ ಪರ ಸಚಿವರು ಶಾಸಕರು ಇಲ್ಲದಂತಾಗಿದೆ. ಡಿಕೆಶಿ ಪರ ಕಾಂಗ್ರೆಸ್ನಲ್ಲಿ ಆಂತರಿಕ ಬೆಳವಣಿಗೆಗಳು ತೀವ್ರವಾಗಿ ನಡೀತಾ ಇದೆ. ಈತ ಡಿಕೆಶಿ ಪರ ಯಾರು ಕೂಡ ಸಚಿವರು ಶಾಸಕರು ಇಲ್ಲದಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಡಿಕೆ ಪರ ಗಟ್ಟಿ ಧ್ವನಿ ಮಾತನಾಡುವವರೇ ಇಲ್ಲದಂತಾಗಿದೆ. ಈತ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿ ಏಕಾಂಗಿ ಆಗಿದ್ದಾರಾ? ಹಾಗಾದ್ರೆ ಒಂದು ಕಡೆ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ನ ಹೈಕಮಾಂಡೇ ಮುಖ್ಯ ಮತ್ತು ಕೊನೆಯ ಅಸ್ತ್ರ ಅಂತಾನೆ ಹೇಳ್ಬೋದು. ಈ ಪ್ರಬಲ ಸಿಎಂ ಆಕಾಂಕ್ಷಿಗಳ ಪೈಪೋಟಿ ನಡೀತಾ ಇದೆ. ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಪಟ್ಟ, ಇನ್ನೊಂದು ಕಡೆ ಮುಂದಿನ ಸಿಎಂ ಪಟ್ಟ, ಎಲ್ಲದರ ಜಟಾಪಟಿ ಏನ್ ನಡೀತಾ ಇದೆ. ಸಿದ್ದರಾಮಯ್ಯ ಪರ ಘಟಾನುಘಟಿ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಈತ ಡಿಕೆಶಿ ಪರ ಗಟ್ಟಿಯಾಗಿ ಧ್ವನಿ ಎತ್ತ ಒಬ್ಬ ನಾಯಕರು ಕೂಡ ಕಾಣ್ತಾನೆ ಇಲ್ಲ. ಈಗ ಮುಖ್ಯಮಂತ್ರಿ ಗಾದಿಗೆ ಡಿಕೆಶಿ ಪರ ಯಾರು ನಿಲ್ತಾರೆ? ಹಾಗಾದ್ರೆ ಸಿದ್ದರಾಮಯ್ಯ ಪರ ಘಟಾನುಘಟಿ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಗಾದಿಗೆ ಡಿಕೆಶಿ ಪರ ಒಲವಿಲ್ವಾ ಏಕೆ ಅನ್ನುವ ಪ್ರಶ್ನೆಗಳು ಕಾಣ್ತಾ ಇದೆ. ಒಂದು ಕಡೆ ಡಿಕೆಶಿ ಪರ ಯಾರೂ ಇಲ್ಲದಂತಹ ಪರಿಸ್ಥಿತಿ ಎದುರಾಗಿದೆಯಾ? ಹಾಗಾದ್ರೆ ಸಿಎಂ ಬೆನ್ನಿಗೆ ಸಚಿವರು, ಶಾಸಕರು, ಮುಖಂಡರು ದಂಡೇ ಇದೆ. ಈಗ ಸಿದ್ದರಾಮಯ್ಯ ಪರ MB ಪಾಟೀಲ್ ಕೂಡ ನಿಂತಿದ್ದಾರೆ, ಸತೀಶ್ ಜಾರಕಿಹೊಳಿ ನಿಂತಿದ್ದಾರೆ, KN ರಾಜಣ್ಣ ಇದ್ದಾರೆ, ಡಾಕ್ಟರ್ HC ಮಹಾದೇವಪ್ಪ ಇದ್ದಾರೆ. ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಘಟಾನುಘಟಿ ನಾಯಕರೇ ಸಿಎಂ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಡಿಕೆಶಿ ಘಟಾನುಘಟಿ ನಾಯಕರ ದಂಡೆ ಒಂದ್ ಕಡೆ ಇದೆ. ಈಗ ಡಿಕೆಶಿಗೆ ಒಬ್ಬಂಟಿಯಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಓಕೆ, ಇದರ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೀವು ಕೇಳೋಣ. ಅವ್ರು ಇರ್ಬೇಕಂತ ನಮ್ದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದ್ ವೇಳೆ ನಿವೃತ್ತಿ ಆದ್ರೂ ಕೂಡ ಪಕ್ಷದ ಪರ ಕೆಲಸ ಮಾಡ್ಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದೇ ಇದ್ರು ಪಕ್ಷದ ಪರವಾಗಿ ಇರ್ಬೇಕು ಅವ್ರು. ಅದ್ರ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದ್ರಲ್ಲೇನು ಪ್ರಶ್ನೆ ಇಲ್ಲ. ಬಿಜೆಪಿ ಯಡಿಯೂರಪ್ಪನವರು ಇಳಿಸಿ ಎಡವಟ್ ಮಾಡ್ಕೊಂಡು ಆ ರೀತಿ ಆಗ್ಬಾರ್ದು. ಅದಾದ ಪ್ರಶ್ನೆ ಇಲ್ಲ, ಅದನ್ನ ಆಲ್ರೆಡಿ ಹೇಳಿದ್ದೀನಿ. ಅವ್ರು ಬೇಕು ನಮಗೆ. ಅವ್ರು ನಿವೃತ್ತಿ ಆದ್ರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗೋವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತಾವೇನಂತೀರಿ ಸರ್? ನಾವ್ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ಮತ್ತೆ ನಾವೇನ್ ಹೇಳ್ಬೇಕು? ಈಗ ಅವ್ರು ಹೇಳಿದ್ಮ್ಯಾಗ ನಮ್ದು ಅದಕ್ಕೆ ಸೈನ್ ಮಾಡೋದು ಅಷ್ಟೇ. ಗಟ್ಟಿ ಧ್ವನಿ ಇರುತ್ತೆ ಅಂತ ನೋಡಿ. ಅದ್ರ ಪಾರ್ಟ್ ನಾವ್ ಅಲ್ವೇ ಅಲ್ಲ. ಈಗಾಗಲೇ 10 ಸಾರಿ ಹೇಳಿದೀವಿ.
ಸೊ ಅದು ಮುಂದುವರಿತಾರ ಇಲ್ಲ ಇಷ್ಟಕ್ಕೆ ನಮ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿದೀವಿ. ಅಲ್ಲಿ ಸದ್ಯಕ್ಕಂತೆ ಅವರೇ ಇದ್ದಾರೆ, ಒಳ್ಳೆ ಆಡ್ತಿ ಕೊಡ್ತಾರೆ, ಇಷ್ಟು ಮಾತ್ರ ಹೇಳಬಲ್ಲೆ ಅಷ್ಟೇ. ಅವ್ರು ಇರ್ಬೇಕಂತ ನಮ್ದು ಆಸೆ ಇದೆಲ್ಲ, ಇಂದು ಕೂಡ ನಾನು ಹೇಳಿದ್ದೀನಿ. ಅವ್ರು ಒಂದ್ ವೇಳೆ ನಿವೃತ್ತಿ ಆದ್ರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡ್ಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಕಾಂಗ್ರೆಸ್ನಲ್ಲಿ ಬಿರುಸಿನ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ. ಸಿದ್ದರಾಮಯ್ಯ ಪರ ಘಟಾನುಘಟಿಗಳು ನಾಯಕರು ಒಂದು ಕಡೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಈತ ಡಿಕೆಶಿ ಪರ ಯಾರು ಕೂಡ ಮಾತನಾಡದೆ ಧ್ವನಿ ಎತ್ತದೆ ಇರೋ ನಾಯಕರು ಕೂಡ ಒಬ್ಬರು ಕೂಡ ಕಾಣ್ತಾನೆ ಇಲ್ಲ. ಈಗ ಕಾಂಗ್ರೆಸ್ ಹೈಕಮಾಂಡೇ ಅಂತಿಮ ತೀರ್ಮಾನ, ಅಂತಿಮ ನಿರ್ಧಾರ ಕೂಡ ಮಾಡಬೇಕಾಗಿದೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವೆಲ್ಲ ನಿರ್ಧಾರಗಳು ತೆಗೆದುಕೊಳ್ಳುತ್ತೆ ಅಂತ ಕಾದಷ್ಟೇ ನೋಡಬೇಕಾಗುತ್ತೆ. ಈಗಷ್ಟೇ ಕೆಪಿಸಿಸಿ ಅಧ್ಯಕ್ಷರ ಪಟ್ಟದ ಬದಲಾವಣೆ ಕೂಡ ಡಿ.ಕೆ. ಶಿವಕುಮಾರ್ ಮತ್ತು ಅವರನ್ನ ಕೆಳಗಿಳಿಸಬೇಕಂತ ಒಂದು ಬಣ ಆದರೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆಯಷ್ಟೇ ಹೇಳಿಕೆ ಕೊಟ್ಟಿದ್ರು, ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಬದಲಾಯಿಸಬೇಕಾಗುತ್ತೆ, ಅನೇಕ ರಾಜ್ಯಗಳಲ್ಲಿ ಬದಲಾಯಿಸಿ ಬಂದಿದ್ದೇವೆ, ಈಗ ಕರ್ನಾಟಕದಲ್ಲಿ ಬದಲಾಯಿಸುವ ಸೂಚನೆ ಕೂಡ ಕೊಟ್ಟಿದ್ರು. ಇದೇ ಈಗ ಹಲವು ಸಚಿವರು ನಾಯಕರಿಗೆ ಹಾಲು ಕುಡಿದಷ್ಟೇ ಸಂತೋಷವಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಕೆಪಿಸಿಸಿ ಪಟ್ಟ ಕೂಡ ಬದಲಾಗುತ್ತೆ, ನಾವು ಅದರಲ್ಲೇ ಪೈಪೋಟಿಯನ್ನ ಮಾಡಬಹುದು ಅಂತ ಕೂಡ ಸೆಣಸಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳಿಯದಲ್ಲಿ ಘಟಾನುಘಟಿ ನಾಯಕರು ಒಂದು ಕಡೆಯಾದ್ರೆ, ಈತ ಡಿ.ಕೆ. ಶಿವಕುಮಾರ್ ಏಕಾಂಗಿ ಆಗಿದ್ದಾರಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಬಸವರಾಜ್ ಹೂಗಾರ ಪೊಲಿಟಿಕಲ್ ಬ್ಯೂರೋ ಲೈನ್ ನಲ್ಲಿ ಇದ್ದಾರೆ, ಫೋನ್ನ ಸಂಪರ್ಕದಲ್ಲಿ. ಬಸವರಾಜ್, ಈಗ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದು ಪರ ಘಟಾನುಘಟಿ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕೆ.ಎನ್. ರಾಜಣ್ಣ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಘಟಾನುಘಟಿ ನಾಯಕರು ಒಂದು ಕಡೆ ಸಿಎಂ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಈತ ಡಿ.ಕೆ. ಶಿವಕುಮಾರ್ ಪರ ಯಾವೊಬ್ಬ ನಾಯಕರು ಕೂಡ ಗಟ್ಟಿಯಾಗಿ ಧ್ವನಿ ಎತ್ತುವಂತ ನಾಯಕರು ಕಾಣ್ತಾ ಇಲ್ಲ. ಈಗ ಮುಂದಿನ ಡಿ.ಕೆ. ಶಿವಕುಮಾರ್ ನಿಲುವು ಏನಾಗ್ಬೋದು ರಾಜಕೀಯ ಪಾಳ್ಯದಲ್ಲಿ? ಈಗ ಕೆಪಿಸಿಸಿ ಬದಲಾವಣೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಯಾವೆಲ್ಲ ಇದಕ್ಕೆ ಸಂಬಂಧಪಟ್ಟ ಡೆವಲಪ್ಮೆಂಟ್ ಏನಿದೆ ಬಸವರಾಜ್? ಶ್ರೀಕಾಂತ್, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಥಾನಕ್ಕಾಗಿ ಸಾಕಷ್ಟು ಫೈಟ್ ನಡೀತಾ ಇದೆ. ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂತ ವಿಚಾರಗಳು ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಅವರು ಮುಂದುವರಿತಾರೆ ಅನ್ನುವಂಥದ್ದನ್ನ ಹಲವು ಸಚಿವರು ಕೂಡ ಹೇಳ್ತಿದ್ದಾರೆ. ನೀವು ಹೇಳಿದಂತೆ ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರ್, ಕೆ.ಎನ್. ರಾಜಣ್ಣ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಸಚಿವರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸ್ತಾ ಇದ್ದಾರೆ. ಅವರೇ ಸಿಎಂ ಆಗಿರಬೇಕು, 10 ವರ್ಷಗಳ ಕಾಲ ಸಿಎಂ ಆಗ್ಲಿ, ಅಥವಾ ಅವರ ರಾಜಕೀಯ ನಿವೃತ್ತಿ ಆದ್ರೂ ಸಹಿತ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ಬೇಕು, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅನ್ನುವಂತ ರೀತಿಯಲ್ಲಿ ಕೂಡ ಹಲವು ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಕನಸಿಗೆ ಎಲ್ಲೋ ಒಂದು ಕಡೆ ಭಗ್ನ ತರ್ತಾರ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದ ನಾಯಕರು ಅನ್ನುವಂತಹ ಪರಿಸ್ಥಿತಿಯು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆ ಅನ್ನುವಂತ ವಿಚಾರಗಳು ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರ ಪರವಾಗಿ ಹಲವು ನಾಯಕರು ಕೂಡ ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಹೇಳಿರುವಂತದ್ದು, ಸಿಎಂ ಸಿದ್ದರಾಮಯ್ಯವರು ನಿವೃತ್ತಿ ಆದ್ರೂ ಸಹಿತ ಅವರು ರಾಜಕೀಯದಲ್ಲಿ ಇರಲೇಬೇಕು ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದರಂತೆ ಎಚ್.ಸಿ. ಮಹದೇವಪ್ಪನವರು ಕೂಡ ಹೇಳಿರ್ತಕ್ಕಂಥದ್ದು, ಸಿಎಂ ಸಿದ್ದರಾಮಯ್ಯವರು ಮಾಸ್ ಲೀಡರ್, ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇರಲೇಬೇಕು ಅನ್ನುವಂತ ಮಾತನ್ನು ಕೂಡ ಈಗ ಎಚ್.ಸಿ. ಮಹದೇವಪ್ಪನವರು ಕೂಡ ಹೇಳಿರ್ತಕ್ಕಂಥದ್ದು. ಅದರಂತೆ ಕಂಪ್ಲಿಯ ಶಾಸಕರಾಗಿರ್ತಕ್ಕಂಥ ಗಣೇಶ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯವರು ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೂ ಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹಲವು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಸಿಎಂ ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಇತ್ತ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಒಂಟಿತನ ಅಥವಾ ಅವರ ಒಂದು ಪರವಾಗಿ ಶಾಸಕರು ಸಚಿವರು ಕೂಡ ಹೆಚ್ಚಾಗಿ ಮಾತನಾಡ್ತಾ ಇಲ್ವೇನೋ, ಅಥವಾ ಅವರ ಒಂದು ಸಿಎಂ ಆಗುವಂತ ಕನಸು ಯಾವ ರೀತಿ ಈಡೇರಿಸ್ತಾರೆ, ಅದಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿ ಬೆಂಬಲ ಕೊಡ್ತಾರೆ, ಪಕ್ಷದಲ್ಲಿರ್ತಕ್ಕಂಥ ಹಲವಾರು ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯವರ ಪರ ಬ್ಯಾಟಿಂಗ್ ಮೀಸಿದ್ರೆ ಇವರ ಪರ ಇರ್ತಕ್ಕಂಥ ಬಣ ಏನ್ ಮಾಡುತ್ತೆ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಶ್ರೀಕಾಂತ್, ಬಸವರಾಜ್, ಈಗಷ್ಟೇ ಮೊನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಅಧಿಕಾರ ಆದಿ ಬೀದಿಯಲ್ಲಿ ಸಿಗಲ್ಲ ಮತ್ತು ಮಾಧ್ಯಮದಲ್ಲಿ ಸಿಗಲ್ಲ ಅಂತ ಕೂಡ ಡಿ.ಕೆ.ಶಿ ಹೇಳಿಕೆ ಕೊಟ್ಟಿದ್ರು. ಹೈಕಮಾಂಡೇ ಅಂತಿಮವಾಗಿ ಅಧಿಕಾರ ಹಂಚಿಕೆ ಮಾಡೋದು ಅಂತ ಕೂಡ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ರು. ಇದಾದ ಬಳಿಕವೇ ಒಂದಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ಬರಂತೆ ಹಲವು ಸಚಿವರು ಕೂಡ ದಂಡೆ ಈಗ ಹೈಕಮಾಂಡ್ ಬಳಿ ಹೋಗಿ ತಲುಪಿತ್ತು. ಈಗ ಮುಂದಿನ ಪೈಪೋಟಿಯನ್ನ ನಡೆಸೋದಿಕ್ಕೆ ಡಿ.ಕೆ.ಶಿನೇ ಅವರಿಗೆ ಒಂದು ದಾರಿಯನ್ನ ತೋರಿಸಿಕೊಟ್ರ? ಹಾಗಾದ್ರೆ ಒಂದು ಕಡೆ ಏನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಏನು ಹಲವು ಸಚಿವರು ಹೇಳಿರ್ತಕ್ಕಂಥ ಹೇಳಿಕೆಗೆ, ಅಂದ್ರೆ
ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಧ್ಯಮದ ಮುಂದೆ ಹೇಳಿದ್ರೆ ಮಾಧ್ಯಮದವರು ಏನಾದರೂ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡ್ತಾರ, ಅದು ಹೈಕಮಾಂಡ್ ಮಟ್ಟದಲ್ಲಿ ಆಗೋದು, ಹೈಕಮಾಂಡ್ ನಾಯಕರು ಹೇಳಿದಂತೆ ಅದು ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂತ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅವರಿಗೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಅದಾದ ಬಳಿಕ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಖಡಕ್ ಆಗಿರ್ತಕ್ಕಂಥ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಅವರು ವಾರ್ನಿಂಗ್ ಕೊಟ್ಟಂತ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ರು. ಆದ್ರೆ ಮತ್ತೆ ನೀವು ಹೇಳಿದಂತೆ DCM DK ಶಿವಕುಮಾರ್ ಅವರ ಒಂದಿಷ್ಟು ಹೇಳಿಕೆಗಳಾಗಿರ್ಬೋದು, ACC ಅಧ್ಯಕ್ಷರ ಒಂದಿಷ್ಟು ಖಡಕ್ ಆಗಿರ್ತಕ್ಕ ವಾರ್ನಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಮತ್ತೆ ಅವ್ರನ್ನ ಪುಟಿದೇಳಿಸುವಂತ ಪ್ರಯತ್ನ ಮಾಡಿದ್ವಾ ಅನ್ನುವಂತ ಚರ್ಚೆಗೂ ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ಈಗ ಮತ್ತೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು, ಪಕ್ಷ ಸಂಘಟನೆ ಒಂದು ಹಿತದೃಷ್ಟಿಯಿಂದ 2028 ಪಕ್ಷ ಸಂಘಟನೆಗೆ ಹಿತದೃಷ್ಟಿಯಿಂದ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದನ್ನ KN ರಾಜಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲವನ್ನು ಕೂಡ ಒಂದ್ ಕಡೆ ಮುಂದಿನ ಅಧಿಕಾರವನ್ನ ಹಿಡಿದುಕೊಳ್ಳಿಕ್ಕೆ, ಅಧಿಕಾರದ ಪಟ್ಟಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು, ಒಂದಿಷ್ಟು ಅವರ ಸಭೆಗಳು ಈ ರೀತಿಯಾಗಿ ನಡೀತಾ ಇದಾವ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.